ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ಭೇಟಿ ಆಗ್ಬೇಕಂತೇಳಿ ಬಂದಿದ್ದೀನಿ. ಭಾರತೀಯ ಆಹಾರ ನಿಗಮ ಅಂತಂದ್ರೆ ಒಂದು ಚಿತ್ರಣ ಜನರಿಗೆ ಹೆಂಗೆ ಬರ್ತಿತ್ತು ಅಂತಂದ್ರೆ, ಹಳೇದು ಯಾವುದೋ ಒಂದು ಸೋರುವಂಥ ಗೋಡಾವನ, ಚೀಲ್ ಹರಿದಂಥ ಆ ಗೋಡಾವನದೊಳಗೆ ಸನ್ನಿವೇಶ, ಆ ಗೋಡಾವನದೊಳಗೆ ಎಲ್ಲೋ ಹೆಗ್ಗನ ಇಲಿ ಓಡಾಡುವಂಥ ಸಂದರ್ಭ ನಮ್ಮ ಕಣ್ಣೆದುರಿಗೆ ಬರ್ತಾ ಇರ್ತು ಅಂತ ಒಂದು ಸಂದರ್ಭ ಇತ್ತು ಈ ಹಿಂದೆ. ಅದನ್ನ ಜನನು ಅದೇ ರೀತಿನ ಅದ ಅಂಥೇಳಿ ಇನ್ನೂ ಮುಂದುವರಿಬಾರ್ದು ಅನ್ನುವಂಥ ಕಾರಣದಿಂದ ಇವತ್ತು ಏನು ಬದಲಾವಣೆ ಆಗಿದೆ FCI ಅನ್ನುವಂಥದ್ದನ್ನು ತಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳ್ಬೇಕನ್ನುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಮೈಸೂರು ವಿಭಾಗದಲ್ಲಿ, ಶಿವಮೊಗ್ಗ ವಿಭಾಗದಲ್ಲಿ, ಬೆಂಗಳೂರು ವಿಭಾಗದಲ್ಲಿ, ಈಗ ಬೆಳಗಾವಿ ವಿಭಾಗದಲ್ಲಿ ಈ ರೀತಿಯಾದಂಥ ಸಭೆಗಳನ್ನು ಮಾಡಿ ಅಲ್ಲಿಯೂ ಕೂಡ ಮಾಧ್ಯಮದ ಮಿತ್ರರನ್ನ ಭೇಟಿಯಾಗಿ ಎಲ್ಲ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ನಿಮಗೊಂದು ವಿಶೇಷ ಸಂಗತಿ ಹೇಳ್ಬೇಕಂತಂದ್ರೆ, ಬೆಳಗಾವಿ ಜಿಲ್ಲೆಯ ನಮ್ದೇನು ಬೆನ್ಕನಹಳ್ಳಿ ಅದ, ಬೆನ್ಕನಹಳ್ಳಿಯೊಳಗಿರುವಂಥ ಭಾರತೀಯ ಆಹಾರ ನಿಗಮದ ಡಿಪೋ ಸೌತ್ ಇಂಡಿಯನ್ ಇದ್ರೊಳಗನೆ ಅಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಅತ್ಯುತ್ತಮ ಡಿಪೋ ಅಂತೇಳಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಒಂದು ಪ್ರಶಸ್ತಿಯನ್ನ ಅದು ಪಡ್ಕೊಂಡದ. ಯಾವುದು? ಬೆನ್ಕನಹಳ್ಳಿಯ ಡಿಪೋ. ಸುಮಾರು 24,000 ಟನ್ ಅಲ್ಲಿ ಸಂಗ್ರಹ ಆಗ್ತದ ಇಡೀ ಜಿಲ್ಲೆಗೆ ಪೂರೈಕೆ ಮಾಡುವಂಥ ದೃಷ್ಟಿಯಿಂದ. ಅದನ್ನು ಹೊರತುಪಡಿಸಿ ನಮ್ಮದು ಇಲ್ಲಿ ಇದು ಯಾವ ಏರಿಯಾ ಇದು? ಅಟೋನಗರದಲ್ಲೂ ಕೂಡ ಗೋಡೌನ್ ಇದೆ. ಬೇರೆ ಬೇರೆ ಕಡೆ ಗೋಡೌನ್ಗಳಿದಾವ. ಅಲ್ಲೇ 24,000 ಟನ್ ಗೋಡೌನ್. ಆ ಗೋಡೌನ್ಗೆ ದಕ್ಷಿಣ ರಾಜ್ಯಗಳಲ್ಲೇ ಅತ್ಯುತ್ತಮ ಗೋಡೌನ್ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟಿರುವಂಥದ್ದನ್ನು ನಾನು ಬೆಳಗಾವಿ ಜಿಲ್ಲೆ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆಗೆ ಭಾರತೀಯ ಆಹಾರ ನಿಗಮದ ಲಾಸ್ ಏನಿತ್ತಂದ್ರೆ ಭಾಳ ದೊಡ್ಡ ಪ್ರಮಾಣ ಲಾಸ್ ಆಗ್ತಿತ್ತು. ಅಂದ್ರೆ ಖರೀದಿ ಮಾಡ್ಕೊಂಡು ತಂದು ಸ್ಟಾಕ್ ಮಾಡಿ ಆ ಸ್ಟಾಕ್ ಪಾಯಿಂಟ್ದಿಂದ ವಾಪಸ್ ಅದು PDSಗಳಿಗೆ ಹೋಗೋ ತನಕ ಸೋರಿಕೆ ಭಾಳ ಆಗ್ತಾ ಇತ್ತು. ಆದ್ರೆ ತಮಗೆಲ್ಲ ಅತ್ಯಂತ ಖುಷಿ ಕೊಡ್ತಕ್ಕಂಥ ಒಂದು ಸಂಗತಿ ಅಂದ್ರೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ, ನಾನು ಅಧ್ಯಕ್ಷರಾಗಿ 6 ವರ್ಷ ಆಗಿದೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ ಶೂನ್ಯ ಸೋರಿಕೆ, ಅಂದ್ರೆ ಒಂದು ಕಾಳು ಎಕ್ಸ್ಟ್ರಾ ಅಲ್ಲಿ ಲಾಸ್ ಆಗಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದ್ರೆ ಅಲ್ಲೇನು ನಾವು ಗೋಡೌನ್ದಾಗ ಸ್ಟಾಕ್ ಮಾಡ್ತೀವಿ, ಸ್ಟಾಕ್ ಪಾಯಿಂಟ್ನಾಗೂ ಲಾಸ್ ಇಲ್ಲ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ದಾಗೂ ಲಾಸ್ ಇಲ್ಲ, PDSಗೆ ಹೋಗೋ ತನಕನೂ ಪೂರ್ಣ ವ್ಯವಸ್ಥಿತವಾಗಿ ಏನು ತೂಕ ಅದ ತೂಕ ಹೋಗ್ತದ. ಮತ್ತು ಕ್ವಾಲಿಟಿ, ಕ್ವಾಂಟಿಟಿ, ಕ್ವಾಲಿಟಿ ಇವೆರಡದ್ರೊಳಗೆ ನೋ ಕಾಂಪ್ರಮೈಸ್, ಜೀರೋ, ಅಂದ್ರೆ ಶೂನ್ಯ ಇದನ್ನು ನಾವು ಮಾಡಿದ್ದೀವಿ, ತಂದಿಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರ್ತಾ ಇರ್ತೇನೆ. ಮತ್ತು ವಿಶೇಷವಾಗಿ ಇನ್ನೊಂದು ಅಂಶವನ್ನು ನಾನು ತಮ್ಮ ಗಮನಕ್ಕೆ ತರಬೇಕಂದ್ರೆ, ಭಾರತೀಯ ಆಹಾರ ನಿಗಮ ಹುಟ್ಟಿದಾಗಿಂದ ಕರ್ನಾಟಕ ರಾಜ್ಯದೊಳಗೆ ಏನು ಆಹಾರಗಳನ್ನು ಪರ್ಚೇಸ್ ಮಾಡಿ, ಧಾನ್ಯಗಳನ್ನು ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀವಿ, ಸರ್ವಕಾಲಿಕ ದಾಖಲೆ ಅನ್ನುವಂಗ 54.5 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿದ್ದೀವಿ. ಇಲ್ಲಿ ತನಕ ಏನು ನಾವು ಸಂಗ್ರಹ ಮಾಡಿದ್ದೀವಿ ಅದೆಲ್ಲದರ ರೆಕಾರ್ಡ್ ಮುರಿದು ಇವತ್ತು ಹೈಯೆಸ್ಟ್ ಆಹಾರ ಧಾನ್ಯಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತು ನಾವೇನು ಮಾಡಿದ್ದೀವಿ ಇತ್ತೀಚೆಗೆ ಅಂತಂದ್ರೆ, ಏನು ಗೋಡೌನ್ ಇದ್ದು ಆ ಗೋಡೌನ್ಗಳು ಮ್ಯಾನ್ಯುವಲ್ ಆಗಿ ಹ್ಯಾಂಡಲ್ ಆಗ್ತಿದ್ವು. ಅಂದ್ರೆ ರಿಪೋರ್ಟ್ ಕೈಲೇ ಬರಿತಿದ್ರು, ಅವೇನು ಬರಿತಿದ್ದು ಅದ ಕರೆ ಆಗ್ತಿತ್ತು. ಈಗ ಹಂಗಲ್ಲ. ಆ ಗೋಡೌನ್ಗೆ ಒಂದು ಟ್ರಕ್ ಬಂದು ನಿಂತಂದ್ರೆ ಕಾಟ ಮೇಲೆ ಅದು ಡಿಜಿಟಲ್ ಆಗಿ ಆಟೋಮೆಟಿಕ್ ರೆಕಾರ್ಡ್ ಆಗಿಬಿಡ್ತದೆ. ನಮ್ಮ ಕಂಪ್ಯೂಟರ್ನಲ್ಲಿ ಕಾಟ ಮೇಲೆ ಬಂದಿದ್ದನ್ನು ಯಾರೂ ಮ್ಯಾನ್ಯುವಲ್ ಬರೆಯುವಂಥದ್ದಿಲ್ಲ, ಅದರ ತೂಕ ರೆಕಾರ್ಡ್ ಆಗಿಬಿಡ್ತದೆ ಕಂಪ್ಯೂಟರ್ ಮೇಲೆ. ಅದು ಒಂದು ವಿಶೇಷ ಇರುವಂಥದ್ದು. ಮತ್ತು ಅಲ್ಲಿ ನಾವು CCTVಗಳನ್ನು ಹಾಕಿದ್ದೀವಿ. ಯಾರು ಬಂದರು, ಯಾರು ಹೋದ್ರು, ಗೋಡೌನ್ದಾಗ ಯಾರು ಎಂಟ್ರಿ ಆಗಿದ್ರು ಅನ್ನುವಂಥದ್ದು ಕೂಡ CCTV ಕ್ಯಾಮ್ರಾದೊಳಗೆ ದಾಖಲೆ ಆಗುವಂಥದ್ದು. ಮತ್ತು ಇನ್ನೊಂದು ಏನು ಮಾಡಿದ್ವು ಅಂದ್ರೆ, ಇಲಿ ಹೆಗ್ನ ಒಂದು ವೇಳೆ ಗೋಡೌನ್ದಾಗ ಬಂದ್ರೆ ಅಲಾರಾಮ್ ಆಗಿಬಿಡ್ತದೆ. ಆ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಅಲಾರಾಮ್ ಮಾಡುವಂಥದ್ದನ್ನು ಕೂಡ ಇವತ್ತು ಕೆಲವು ಕಡೆ, ಎಲ್ಲ ಕಡೆ ಆಗಿಲ್ಲ, ಕೆಲವು ಕಡೆ ಅದನ್ನು ಕೂಡ ನಾವು ಅಳವಡಿಕೆ ಮಾಡಿದ್ದೀವಿ. ಅದ್ರ ಜೊತೆಗೆ ವೆದರ್ ಕಂಡೀಷನ್, ಅಂದ್ರೆ ನಮ್ದು ಏನಾಗ್ತದ, ಸ್ಮಾರ್ಟ್ ವೇರ್ಹೌಸ್ ಅಂತ ಕರಿತೀವಿ ಅದನ್ನು. ಯಾವುದು ಇವೆಲ್ಲ ಇಲಿ ಹೆಗ್ಗಣ ಬಂದಿದ್ದಕ್ಕೆ ಸೌಂಡ್ ಮಾಡುವಂಥದ್ದು ಇರ್ಬೋದು, ಮತ್ತು ವೇಬ್ರಿಡ್ಜ್ ಮೇಲೆ ಗಾಡಿ ಹೋದ ಕೂಡಲೇ ತೂಕ ಎಂಟ್ರಿ ಆಗುವಂಥದ್ದು ಇರ್ಬೋದು, CCTV ಕ್ಯಾಮ್ರಾಗಳ ಮೂಲಕ ದಾಖಲೆ ಮಾಡುವಂಥದ್ದು ಇರ್ಬೋದು, ಮತ್ತು ಅಲ್ಲಿ ಗೋಡೌನ್ದೊಳಗೆ ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್
ಅದರದ್ದು ವೇರಿಯೇಷನ್ ಆಗೋದ್ರಿಂದನೂ ಆ ಆಹಾರ ಧಾನ್ಯಗಳ ಕಳಪೆ ಮಟ್ಟದ್ದಾಗ್ತಾವ, ಅಂದ್ರೆ ಅದ್ರ ಕ್ವಾಲಿಟಿ ಹಾಳಾಗ್ತದೆ. ಆ ಕ್ವಾಲಿಟಿ ಹಾಳಾಗಬಾರ್ದು ಅನ್ನುವಂಥ ಕಾರಣದಿಂದ ಆ ವೆದರ್ ಫ್ಲಕ್ಚುಯೇಷನ್ ಆತಂದ್ರೆ ಅದಕ್ಕೂ ಕೂಡ ಅಲಾರಾಮ್ ಆಗ್ತದೆ. ಅಂದ್ರೆ ಆಮ್ಲಜನಕ ಕಡಿಮೆ ಆದ್ರೂ ಅಲಾರಾಮ್ ಆಗ್ತದೆ. ನಮ್ದು ಇಂಗಾಲ ಡೈಆಕ್ಸೈಡ್ ಕಡಿಮೆ ಆದ್ರೂ ನಿಮ್ದು ಅಲಾರಾಮ್ ಆಗ್ತದೆ. ಆ ರೀತಿ ಅಲಾರಾಮ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಅಲ್ಲಿ ಯಾವುದೇ ಆಹಾರ ಧಾನ್ಯಗಳಿಗೆ ಹುಳ ಹತ್ತೋದಾಗ್ಲಿ ಅಥವಾ ವೆದರ್ ಕಂಡೀಷನ್ದಿಂದ ಅದು ಕಪ್ಪಾಗೋದಾಗ್ಲಿ, ಅದು ಏನಂತೀರಿ ನೀವು, ನೀರಿನ ಅಂಶ ಬರೋದಾಗ್ಲಿ, ಇದು ಯಾವುದೇ ರೀತಿ ಆಗದಂತ ಒಂದು ವ್ಯವಸ್ಥೆಗಳನ್ನು ಇತ್ತೀಚೆಗೆ ನಾವು ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಅಳವಡಿಸುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಎಲ್ಲ ಅಂದ್ರೆ ಒಟ್ಟು ಅಲ್ಲಿ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಅಲ್ಲಿ ವೇರ್ಹೌಸ್ನಿಂದ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಇರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥದ್ದು ಒಟ್ಟೇನು ನಮ್ಮದು FCI ಟೀಮ್ ಅದ, ಇದೆಲ್ಲ ಕೆಲಸಕ್ಕೂ ಅವರು ಬಹಳ ದೊಡ್ಡ ಸಹಕಾರ ಕೊಟ್ಟರು ಅನ್ನುವಂಥ ಕಾರಣದಿಂದ ಕಾರಣ ಆಗಿದೆ. ಇದು ಎಲ್ಲದಕ್ಕೂ ಟೀಮ್ ಲೀಡರ್ ಆಗಿ ಶ್ರೀಯುತ BO ಮಹೇಶ್ವರಪ್ಪ ಅವರು, ಇಲ್ಲೇ ಕರ್ನಾಟಕದವರು, ಅವರು ಆಲ್ ಇಂಡಿಯಾ ಲೆವೆಲ್ ಬೇರೆ ಬೇರೆ ಜಿಲ್ಲೆ ಟೂರ್ ಮಾಡ್ತಾ ಇದ್ರು, ಬೇರೆ ಬೇರೆ ರಾಜ್ಯದೊಳಗೆ ಕೆಲಸ ಮಾಡ್ತಾ ಇದ್ರು. ನಾವು ವಿನಂತಿ ಮಾಡಿದ ನಂತರ ಅವರು ಬಂದು, ಮಹೇಶ್ವರಪ್ಪ ಅವರು ಇಲ್ಲಿ ಕರ್ನಾಟಕ ರಾಜ್ಯದ ಜನರಲ್ ಮ್ಯಾನೇಜರ್ ಆಗಿ ಬಹಳ ದೊಡ್ಡ ಉತ್ತಮ ಕಾರ್ಯವನ್ನು ಅವರ ನೇತೃತ್ವದ ಟೀಮ್, ಈಗ ಹೆಂಗೆ ಹೊಂಗಲ್ ಅವರು ಹುಬ್ಳಿ ಡಿವಿಷನ್ಗೆ ಅದಾರ, ಭಕ್ತವತ್ಸಲಂ ಅವರು ಶಿವಮೊಗ್ಗ ಡಿವಿಷನ್ಗೆ ಅದಾರ, ಅದೇ ರೀತಿ ಮೈಸೂರು ಡಿವಿಷನ್, ಬೇರೆ ಬೇರೆ ಒಂದು 6 ಡಿವಿಷನ್ಗಳು, ನಮ್ಮ 6 ಡಿವಿಷನ್ಗಳಿಗೆ ಇದ್ದಂಥ ಮ್ಯಾನೇಜರ್ಗಳು ಮತ್ತು ಅವ್ರ ತಂಡ ಬಹಳ ಅತ್ಯುತ್ತಮ ಕೆಲಸವನ್ನು ಮಾಡಿದ ಕಾರಣದಿಂದ ಈ ವ್ಯವಸ್ಥೆ ಜಾರಿಗೆ ತರಲಿಕ್ಕಾಗಿದೆ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿನನಿತ್ಯ ಜನರ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಏನದ ಭಾರತೀಯ ಆಹಾರ ನಿಗಮ ಒಳ್ಳೆಯ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಕೂಡ ಒಳ್ಳೆಯದನ್ನು ಮಾಡಿದಾಗ ನಾವು ಶ್ಲಾಘನೆ ಮಾಡಿದ್ರೆ ಆ ತಂಡ ಇನ್ನೂ ಮುಂದೆ ಒಳ್ಳೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನ ತಮ್ಮ ಮೂಲಕ ರಾಜ್ಯದ ಜನರಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ.